ಕೈಲಾಸದೊಳಗಿಂದ ಭಗವಂತನ ಎದುರಿಗೆ ಈ ಲೋಕದೊಳಗೆ ನಡೀತಕ್ಕಂಥ ಮನುಷ್ಯ ಜೀವಿಗಳು ಕಾಲವನ್ನು ಯಾವ ರೀತಿಯಾಗಿಂದ ಕಳೀತಾರೋ, ಯಾವ ರೀತಿಯಾಗಿಂದ ಜೀವನವನ್ನು ಕಳೀಲಿಕ್ಕತ್ತಾರತ್ತನ್ನುವಂಥದ್ದನ್ನು ನಾರದರ ಮಾತುಗಳನ್ನು ಕೇಳಿ ಭಗವಂತ ನಿನ್ನಿನ ದಿವಸದಿಂದ ಪಾರ್ವತಿಯನ್ನು ಭೂಲೋಕಕ್ಕೆಂದ ಕಳಿಸಿಕೊಟ್ಟಾನೆ. ಹಾಗಾದರೆ ಯಾಕೆ ಭೂಲೋಕಕ್ಕೆಂದ ಕಳಿಸಿಕೊಟ್ಟ ಪಾರ್ವತಿಯನ್ನು ತಗೊಂಡು ಕೇಳಿದ್ರೆ, ಮನುಕುಲದ ಉದ್ಧಾರಕ್ಕಾಗಿ, ಜಗತ್ತಿನ ಎಲ್ಲ ಜೀವಿಗಳ ಉದ್ಧಾರಕ್ಕಾಗಿ, ಮನುಷ್ಯ ಧರ್ಮ ಅಂದ್ರೆ ಏನು, ನಾವು ಯಾಕೆ ಭೂಮಿಗೆ ಬಂದೀವಿ, ಬಂದ ಬಳಿಕ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು ಅನ್ನುವುದನ್ನು ಜಗತ್ತಿಗೆ ತಿಳಿಸಿಕೊಡುವುದರ ಸಲುವಾಗಿಯೇ ಸಾಕ್ಷಾತ್ ಪರಮಾತ್ಮನ ಅರ್ಧಾಂಗಿನಿಯಾಗಿರ್ತಕ್ಕಂಥ ಪಾರ್ವತಿನೇ ಭೂಲೋಕದೊಳಗಿಂದ ಅವತಾರ ತಾಳಲಿಕ್ಕೆಂದು ತಯಾರಾಗಿ ನಿಂತಾಳೆ. ಯಾಕಂದರೆ ಒಂದೊಂದು ಸಮಯ ಇರ್ತದೆ, ಒಬ್ಬೊಬ್ಬರು ಮಹಾತ್ಮರಿಂದ ಹುಟ್ಟಬೇಕಾದ್ರೆ ಸುಮ್ಮನೆ ಹುಟ್ಟಂಗಿಲ್ಲ. ಯಾವ ನಾಡಿನೊಳಗಿಂದ ಧರ್ಮ ಅನ್ನತಕ್ಕ ನಶಿಸಿ ಹೋಗಿರ್ತದೋ, ಯಾವ ನಾಡಿನೊಳಗೆ ಮನುಷ್ಯ ಜೀವಿಗಳೆಲ್ಲ ಅಧರ್ಮದ ಮಾರ್ಗದೊಳಗೆ ನಡೀತಿರ್ತಾರೋ, ಯಾವ ನಾಡಿನೊಳಗೆ ಅನ್ಯಾಯ ಅತ್ಯಾಚಾರಗಳು, ಕಳ್ಳತನ, ಸುಳ್ಳುತನ ಇವು ಎಲ್ಲ ಎಲ್ಲಿ ಭಗವಂತನ ಧ್ಯಾನ, ಪರಮಾತ್ಮನ ನಾಮಸ್ಮರಣೆ ಅಂತಕ್ಕಂಥದ್ದನ್ನು ಎಲ್ಲಿ ನಿಂದಿರ್ತಾವಲ್ಲ, ಅಂತಿಂಥ ಭಾಗದೊಳಗಿಂದ ಒಬ್ಬೊಬ್ಬರು ಮಹಾತ್ಮರಿಂದ ಹುಟ್ಟಿ ಬರ್ತಾರೆ. ಅದು ಯಾರು ಹತ್ತುಕೊಂಡ ಕೇಳಿದ್ರೆ ದೇವಾನುದೇವತೆಗಳೇ ಸ್ವತಃ ಮನುಷ್ಯ ರೂಪದೊಳಗಿಂದ ಬಂದು ಶರಣರಾಗಿಂದ ಹುಟ್ಟಿ, ಏನ್ರಿ ಹೆಂಗೆ ನಾ ಹೇಳಿನಲ್ಲಿ ನಿಮಗೆ ನಿನ್ನೆ, ಯಾವ ಬಸವನ ಬಾಗೇವಾಡಿ ಒಳಗಿರ್ತಕ್ಕಂಥ ನಂದೀಶನೇ ಯಾವ 12ನೇ ಶತಮಾನದ ಒಳಗಿಂದ ಬಸವಣ್ಣನಾಗಿಂದ ಹುಟ್ಟಿ ಇಡೀ ನಾಡು ಅನ್ನತಕ್ಕಂಥ ಉದ್ಧಾರ ಮಾಡಿ ಹೋದ. ಹೆಂಗ ಒಬ್ಬೊಬ್ಬರು ಶರಣರಂದ ಈ ಭೂಮಿಗೆಂದ ಹುಟ್ಟಬೇಕಾಗಿತ್ತು ಅಂದ್ರೆ ಒಬ್ಬೊಬ್ಬ ದೇವತೆಗಳ ಅವತಾರದಿಂದ ಭೂಮಿಗೆಂದ ಹಾಕದೆ. ದೇವತೆಗಳೇ ಯಾವ ಶರಣರ ರೂಪದೊಳಗೆ, ಮನುಷ್ಯ ರೂಪದೊಳಗೆ ನೋಡ್ಲಿಕ್ಕೆ ಅವರು ನಮ್ಮಂಗೆನ ಮನುಷ್ಯರ ಕಣ್ಣಂಗೆ ಕಾಣ್ತಾರೆ, ನಮ್ಮಂಗೆ ಉಣ್ತಾರೆ, ನಮ್ಮಂಗೆ ತಿಂತಾರೆ, ನಮ್ಮಂಗೆ ತಿರುಗಾಡ್ತಾರೆ. ಆದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯರಾಗಿಂದ ಇರಂಗಿಲ್ಲ. ಅವರೆಲ್ಲ ಏನಾಗಿಂದ ಹುಟ್ಟಿರ್ತಾರೆ ಅಂತಕೊಂಡ ಕೇಳಿದ್ರೆ ದೇವಮಾನವರಾಗಿಂದ ಈ ಭೂಮಿಗೆಂದ ಬಂದಿರ್ತಾರೆ, ದೇವಮಾನವರಾಗಿ. ಹಂಗ ಇಲ್ಲಿ ದೇವಮಾನವರಾಗಿಂದ ಹುಟ್ಲಿಕ್ಕೆಂದ ಬಂದಿರತಕ್ಕಂಥವಳು ಯಾರು ಹೊತ್ತುಕೊಂಡ ಕೇಳಿದ್ರೆ ಭಗವಂತನ ಅರ್ಧಾಂಗಿನಿ ಆಗಿರ್ತಕ್ಕಂಥ ಪಾರ್ವತಿನೇ ಇಡೀ ನಿನ್ನಿನ ದಿವಸ ಅಂದ್ರೆ ಇಡೀ ಲೋಕವನ್ನು ಸಂಚಾರ ಮಾಡಲು. ಎದರ ಸಲುವಾಗಿ? ಇಂಥ ಎಲ್ಲ ಪಾಪಿಗಳ ಮಧ್ಯದ ಒಳಗೆ ಧರ್ಮವಂತ ದಂಪತಿಗಳು ಯಾರು ಅನ್ನೋದನ್ನು ಹುಡುಕ್ಲಿಕ್ಕತ್ತಾಳೆ. ನೋಡ್ರಿ, ಅವತ್ತಿನ ದಿನಮಾನದೊಳಗೆ ಏನ್ರಿ ದೀಪ ಹಚ್ಚಂದ ಹುಡುಕದಂಗೆ ಪಾರ್ವತಿನೇ ಹುಡುಕ್ಲಕತ್ತಾಳ ಹತ್ತಿಕೊಂಡಂದಾಗ ಇನ್ನು ನಿಮ್ಮಂಥವ್ರ ಕಣ್ಣಿಗೆ ಏನು ಕಾಣ್ತಾರ್ರಿ? ನಾವೆಲ್ಲ ಈ ಶರಣ ದಂಪತಿಗಳನ್ನು ಬರೀ ಪುಸ್ತಕದಾಗಿಂದ ಓದಕ್ಕೆ ಸಿಗ್ಲಕತ್ತದ. ಇವತ್ತಿನ ದಿನಮಾನದಾಗ ಏನೋ ವಚನ ಸಾಹಿತ್ಯದಿಂದ ತಿಳ್ಕೊಳಕತ್ತೀವಿ, ಪುಸ್ತಕಗಳಿಂದ ತಿಳ್ಕೊಳಕತ್ತೀವಿ, ಪುರಾಣಗಳಿಂದ ನಾವು ತಿಳ್ಕೊಳಕತ್ತೀವಿ. ಆದರೆ ಅವತ್ತಿನ ದಿನಮಾನದೊಳಗೆ ಇರ್ತಕ್ಕಂಥ ಶರಣೀಯರನ್ನು ಇವತ್ತಿನ ದಿನಮಾನದೊಳಗೆ ನಾವು ದೀಪ ಹಚ್ಚಂದ ಹುಡುಕಬೇಕಾಗಿದೆ. ಯಾಕೆ ನಾವು ದೀಪ ಹಚ್ಚಂದ ಹುಡುಕಬೇಕಾಗ್ಯದ ಹತ್ತುಕೊಂಡ ಕೇಳಿದ್ರೆ ಅವತ್ತಿನ ದಿನಮಾನದಾಗ ಬಸವಣ್ಣನವರಂಗ ನೀಲಾಂಬಿ ಹಂಗ ಜೀವನ ಕಳೀಲಿಕ್ಕಾಗಂಗಿಲ್ಲ, ಅವತ್ತಿನ ಜೇಡರ ದಾಶಿಮಾರ ದುಗ್ಗಳಿಯರಂಗಂದ ಜೀವನ ಕಳೀಲಿಕ್ಕಂದ ಆಗಂಗಿಲ್ಲ ಏನ್ರಿ, ಅವತ್ತಿನಂಗೆಂದ ಹರಳಯ್ಯ ಮತ್ತು ಕಲ್ಯಾಣಮ್ಮನಂಗೆಂದ ಜೀವನ ಕಳೀಲಿಕ್ಕಂದ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಹತ್ತುಕೊಂಡ ಕೇಳಿದ್ರೆ ಅವತ್ತಿನ ದಿನಮಾನಕ್ಕೂ ಇವತ್ತಿನ ದಿನಮಾನಕ್ಕಿಂತ ವ್ಯತ್ಯಾಸಗಳೆಲ್ಲ ಬಂದಾವೆ. ಅದರೊಳಗಂದ ಇದು ಕಲಿಗಾಲಿದು ಏನ್ರಿ, ಕಲಿಯುಗದೊಳಗಿಂದ ನಾವು ಅಂಥ ಶರಣೀಯರನ್ನ ಹುಡುಕುವುದರಿಂದ ಭಾಳ ಕಠಿಣ ಆಗ್ತದೆ. ಯಾಕಂದರೆ ಇದೆಲ್ಲ ಮೊಬೈಲ್ ಯುಗ, ಅದರಾಗಂದ ಇದು ಟಿ ವಿ ಯುಗ. ಅಪ್ಪಿ ತಪ್ಪಿ ಎಲ್ಲಾದರೂ ಕೂಡ ನಾವು ಒಬ್ಬ ಸತ್ಯ ಶರಣ ನಡೀತಿದ್ದನು ಹೊತ್ತುಕೊಂಡಂದ್ರೆ ಅವನನ್ನು ಟೀಕಾ ಮಾಡ್ತಕ್ಕಂಥ ಜನರು ಹೆಚ್ಚಿಗೆ ಅದರ ಹೊರತಾಗಿ ಅವನನ್ನು ನೋಡಿ ನಾವು ಶರಣರಾಗಬೇಕನ್ನುವಂಥ ಭಾವನೆ ಇರ್ತಕ್ಕಂಥವ್ರಿಲ್ಲ. ಆದ್ರೆ ಅವತ್ತಿನ ದಿನಮಾನದೊಳಗಿಂದ ಏನಿತ್ತು, ಎಲ್ಲ ದೇವಾನುದೇವತೆಗಳನ್ನು ನೋಡ್ತಿದ್ರು. ನಾನು ಹೇಳಿನ ನಿಮಗೆ, ಭೂಮಿ ಮೇಲಿಂದ ಅವತಾರ ತಾಳ್ಬೇಕಾದ್ರೆ ದೇವಾನುದೇವತೆಗಳ ಅಂಜಲಿಕತ್ತಾರೆ ಏನ್ರಿ, ದೇವಾನುದೇವತೆಗಳಿಂದ ಭಯ ಪಡ್ಲಕತ್ತಾರೆ. ಯಾಕ? ಮನುಷ್ಯ ಜೀವಿ ಅಟ್ಟ ಸರಳವಾಗಿರ್ತಕ್ಕಂಥದ್ದು ಅಲ್ಲ ಇದು. ದೇವಾನುದೇವತೆಗಳಿಗೆ ಮೋಸ ಮಾಡ್ತಕ್ಕಂಥ, ದೇವಾನುದೇವತೆಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಏನ್ರಿ, ದೇವ್ರ ಮೇಲಿಂದ ನಂಬಿಗಿಲ್ಲ, ದೇವ್ರ ಮೇಲಿಂದ ಭಕ್ತಿ ಇಲ್ಲ, ಶ್ರದ್ಧೆ ನಿಷ್ಠೆ ಅಂತಕ್ಕಂಥ ಯಾವುದು ಕೂಡ ಇರಲಾರ್ದೇನೆ ಎಷ್ಟೋ ಜನ ನೀವೆಲ್ಲ ಕೇಳಿರ್ಬೇಕು. ಆಧುನಿಕ ಜನ ಬಂದಾರ ಇವತ್ತು ಏನ್ರಿ, ಆ ದೇವರಿಗೆ ಹಾಲು ಯಾಕೆ ಹಾಕ್ತೀರಿ, ತುಪ್ಪ ಯಾಕೆ ಹಾಕ್ತೀರಿ, ಪೂಜೆ ಯಾಕೆ ಮಾಡ್ತೀರಿ, ಅದ್ರಾಗೇನು ದೇವ್ರದೇನು? ಕೆಲವು ಜನ ಏನಂತೀರಿ ವಿದ್ಯಾವಂತರು,
ಅಂಥವ್ರಿಗೆಲ್ಲ ನಾವು ಏನು ಅಂತೀವಿ ಎತ್ತಿಕೊಂಡಂದ್ರೆ ಎಜುಕೇಟೆಡ್ ಈಡಿಯಟ್ಸ್ ಹತ್ತುಕೊಂಡದು ಕರಿತೀವಿ. ಅಂದರೆ ವಿದ್ಯಾವಂತ ಮೂರ್ಖರವರು. ನೀವೆಲ್ಲ ದೇವ್ರ ಗುಡಿಗಳಿಗೆ ಅಂದ ಯಾಕೆ ಹೋಗ್ತೀರಿ, ಅಲ್ಲಿ ದೇವ್ರಿಗೆ ಯಾಕೆ ಕೈ ಮುಗಿತೀರಿ, ಇದನ್ನೆಲ್ಲ ಹೇಳತಕ್ಕಂಥ ಇನ್ನೊಂದು ಪೀಳಿಗೆ ಅಂತಕ್ಕಂಥ ಹೆಚ್ಚಿಗೆ ಆಗ್ಯದೆ. ದೇವರುಗಳೇ ಇಲ್ಲ, ಗುಡಿ ಒಳಗಂದ ದೇವರುಗಳೇ ಇಲ್ಲ ಹತ್ತುಕೊಂಡಂದು ಹೇಳ್ತಕ್ಕಂಥ ಜೀವಿಗಳದಾವೆ. ಮತ್ತು ಇಂಥವ್ರೆಲ್ಲ ಹೇಳುವಂಥ ಪ್ರಸಂಗದೊಳಗೆ ಮೊದಲೇ ನಮಗಂದ್ರೆ ಸರಳ ಬೇಕಾಗ್ಯದ. ಯಾಕ್ರಿ ಹೇಳಕತ್ತಾರಿಲ್ಲ, ಮೊದಲೇ ನಮಗಂದ್ರೆ ಸರಳ ಜೀವನ ಬೇಕಾಗ್ಯದ. ಈ ದೇವ್ರುಗಳು ಬೇಕಾಗಿಲ್ಲ, ಪೂಜೆ ಪುನಸ್ಕಾರ ಮಾಡೋದು ಬೇಕಾಗಿಲ್ಲ ಏನ್ರಿ. ಇಟ್ಟು ಅದ್ದೂರಿಯಾಗಿ ಯಾವ ರೆಬ್ಬೆಮ್ಮ ತಾಯಿಯ ದೇವಸ್ಥಾನವನ್ನು ಕಟ್ಟಿ ನಿತ್ಯನೂ ಕೂಡ ಇಲ್ಲೆಲ್ಲ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥ ಏನ್ರಿ ಯಾವುದಾದ್ರೂ ಕೂಡ ಗ್ರಾಮ ನೋಡಿದ್ರೆ ಅದು ಮಸಳಿ ಊರು ಬಿಟ್ಟರೆ ಮತ್ತೆ ಎಲ್ಲಿನೂ ಕೂಡ ಇಲ್ಲ. ಯಾಕಂದ್ರೆ ಅಷ್ಟು ಭಕ್ತಿ ಅದು ನಿಮ್ಮದು. ಯಾರ ಮೇಲೆ ಭಕ್ತಿ? ರೆಬ್ಬೆಮ್ಮ ತಾಯಿ ಮೇಲೆ ಭಕ್ತಿ. ಅಪ್ಪಿ ತಪ್ಪಿ ನಾವು ಈ ಜಾಗದೊಳಗೆ ಏನೇ ನಾವು ತಪ್ಪು ಮಾಡಿದ್ರು ಕೂಡ ರೆಬ್ಬೆಮ್ಮ ತಾಯಿ ನಮ್ಮನ್ನು ಸುಮ್ಮನೆ ಬಿಡಂಗಿಲ್ಲ. ನಾವು ಯಾರು ಭಕ್ತಿದಿಂದ ನಡ್ಕೋತೀವಿ, ಯಾರು ಶ್ರದ್ಧೆಯಿಂದ ನಡ್ಕೋತೀವಿ, ಅವಳ ಮೇಲೆ ನಂಬಿಕೆ ಅಂತ ಇಟ್ಕೊಂಡು ನಾವು ಎಲ್ಲಿತನೂ ಕೂಡ ನಡೀತೀವಲ್ಲ, ಅಲ್ಲೇ ಪರಂತರವಾಗಿ ನಮ್ಮ ತಾಯಿ ನಮ್ಮನ್ನು ಕೈ ಬಿಡಂಗಿಲ್ಲ ಅಂತ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ. ಅದಕ್ಕೆ ನಾವು ಅವಳನ್ನು ಭಕ್ತಿದಿಂದ ಕಾಣಕತ್ತೀರಿ. ನೀವೇನು ಭಕ್ತಿದಿಂದ ಕಾಣಕತ್ತೀರಲ್ಲ, ಆದ್ರೆ ಇವತ್ತಿನ ದಿನಮಾನದೊಳಗೆ ಜನಗಳು ಎಂಥವ್ರು ಹೊಂಟಾರ. ನೀವು ಇನ್ನೂ ರೆಬ್ಬೆಮ್ಮ ತಾಯಿ ಗುಡಿ ಪೂಜಾರೇ ಬಿಡ್ರಿ, ಮನೆಯಾಗಿಂದ ಜಗಲಿ ಮ್ಯಾಗಿಂದ ದೇವ್ರುಗಳು ಇಡಂಗಿಲ್ಲ ನೋಡ್ರಿ. ನೀವು ಜಗಲಿಗಳೆಲ್ಲ ಖಾಲಿಯಾಗಿಬಿಟ್ಟವೀಗ. ಯಾಕೆ? ಜಗಲಿ ಮೇಲೆ ದೇವ್ರುಗಳು ಪೂಜೆ ಮಾಡಬೇಡ್ರಿ. ಇನ್ನೊಂದು ಪೀಳಿಗೆಂದ ಹೊಂಟದ. ಹೆಣ್ಮಕ್ಳು ಹಣಿಮೆಗಿಂದ ಕುಂಕುಮ ಯಾಕೆ ಹಚ್ತೀರಿ? ಕುಂಕುಮ ಹಚ್ಚುವಂಗಿಲ್ಲ, ಬಳಿ ಹಾಕೊಳ್ಳುವಂಗಿಲ್ಲ. ಮೊನ್ನೆ ಒಂದು ವಿಚಿತ್ರ ಕೇಳಿದೆ ನಾನು. ಬಾಗಲಕೋಟೆ ಒಳಗೆ ಒಂದು ಗಂಡ ಒಂದು ಹೆಣ್ಣಿಗೆ ತಾಳಿ ಕಟ್ಟೋದು ಕೇಳಿವಿ. ಯಾಕ್ರಿ ಕೇಳಿವಿಲ್ಲ? ಒಂದು ಹೆಣ್ಣಿಗೆ ಒಂದು ಗಂಡ ತಾಳಿ ಕಟ್ಟೋದನ್ನು ಕೇಳಿವಿ. ಗಂಡ ಹೆಣ್ಣಿಗೆ ಯಾಕೆ ತಾಳಿ ಕಟ್ಟಬೇಕು, ಹೆಣ್ಣು ಗಂಡಿಗೆ ಯಾಕೆ ಕಟ್ಟಬಾರ್ದು ತಿಳ್ಕೊಂಡೊಂದು ಸ್ವತಃ ಒಂದು ಹೆಣ್ಣೆ ಗಂಡಿಗೆಂದ ತಾಳಿ ಕಟ್ಟಂದು ಮದುವೆ ಮಾಡ್ಕೊಂಡಿದ್ದು ಮೊನ್ನೆ ವರ್ಷ 1.5 ವರ್ಷ ಆಯ್ತು ಕೇಳಿ. ಕಾಲ್ಮಾನಗಳು ಭಾಳ ವಿಚಿತ್ರ ಬಂದಾವ. ಕಾಲ್ಮಾನ ಎಷ್ಟು ವಿಚಿತ್ರ ಬಂದವ ತಿಳ್ಕೊಂಡದ ಕೇಳಿದ್ರೆ, ಇವರೆಲ್ಲ ಈ ರೀತಿಯಾಗಿ ಮಾಡೋದ್ರಿಂದ ಮನುಷ್ಯನ ಸಾವನು ಕೂಡ ಭಾಳ ಜಲ್ದಿನೇ ಅದೇ. ಮನುಷ್ಯನಿಗೆ ಮರಣ್ಣು ಕೂಡ ಭಾಳ ಲೇಟ್ ಏನಿಲ್ಲ. ಯಾವ ತಪ್ಪು ನಡೀತಾನ, ಯಾವ ಅಧರ್ಮದಿಂದ ನಡೀತಾನ, ಯಾವಂದ ಅಧರ್ಮ ಮಾರ್ಗದೊಳಗಿಂದ ಬದುಕನ್ನು ಕಳೀತಾನಲ್ಲ, ಅಂಥವನಿಗೆ ಸಾವನು ಕೂಡ ಭಾಳ ದೂರ ಏನಿಲ್ಲ. ಅವನಿಗೆ ಬೆನ್ನಿಗೆ ಸಾವದು. ಅದಕ್ಕಾಗಿಯೇ ಅಂಥ ಪುಣ್ಯ ದಂಪತಿಗಳ ಗರ್ಭ ಅಂತಕ್ಕಂಥ ಏನು ಹುಡುಕ್ತಾಳ ತಗೊಂಡು ಹೇಳಿದ್ನಲ್ಲ, ಅಂಥ ದಾನ ಧರ್ಮ ಪರೋಪಕಾರ ಮಾಡ್ತಕ್ಕಂಥ ಪುಣ್ಯ ದಂಪತಿಗಳು ಯಾರು ಹೊತ್ತುಕೊಂಡದ ಕೇಳಿದ್ರೆ ಉಮರಾಣಿ ಅಂತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ. ಆ ಗ್ರಾಮದೊಳಗಿಂದ ಪಂಚಾಢ್ರ ಮನೆತನದೊಳಗಿರ್ತಕ್ಕಂಥ ಅನಂತರಾಯ ಮತ್ತು ಶಿರಸಮ್ಮರ ಯಾವಾಗಿಂದ ದಾಂಪತ್ಯ ಜೀವನ ಅಂತ ನೋಡಿ ನಿನ್ನಿನ ದಿವಸದ ತಾಯಿ ಪಾರ್ವತಿ ಆ ತಾಯಿ ಶಿರಸಮ್ಮಳ ಗರ್ಭದೊಳಗೆ ಏನ್ರಿ ಆ ಗರ್ಭದೊಳಂತಕ್ಕಂಥ ಪ್ರವೇಶ ಮಾಡ್ಯಾಳೆ. ತಿಂಗಳಾಗ್ಯದ, 2 ತಿಂಗಳಾಗ್ಯದ ಏನ್ರಿ. ಶಿರಸಮ್ಮಳನ್ನು ಗರ್ಭಿಣಿಯಾಗ್ಯಾಳ. ಗರ್ಭಿಣಿ ಆಗ್ಯಾಳ ತಗೊಂಡನವಂಥ ವಿಚಾರ ಅನಂತರಾಯಗಿಂದ ಗೊತ್ತಾಯಿತು. ಇಡೀ ಆ ಗ್ರಾಮದೊಳಗಿಂದ ಗೊತ್ತಾಯಿತು. ಎಲ್ಲ ಜನ ಖುಷಿ ಪಡ್ತಾರೆ. ಅಯ್ಯೋ ಚಲೋ ಆಯ್ತು ನೋಡಿ, ಅವ ಶಿರಸಮ್ಮಗ ಭಾಳ ದಿವಸಕ್ಕಿಂದ ಮಕ್ಕಳದು, ಭಾಳ ದಿವಸಕ್ಕಿಂದ ಗರ್ಭವತಿ ಆದ್ಲ ತಿಳ್ಕೊಂಡನು. ಎಲ್ಲ ಜನ ಖುಷಿ ಪಡ್ತಾರೆ, ಎಲ್ಲ ಜನ ಆನಂದ ಪಡ್ತಾರೆ. ಯಾಕೆ? ಮೊದಲು ಏನಂದಿದ್ರು, ಈಕಿಗೇನ ಹಾಕವ, ಈಕಿಗೇನ ಮಕ್ಕಳಕ್ಕವ ತಿಳ್ಕೊಂಡೊಂದು ಎಲ್ಲ ಟೀಕಾ ಟಿಪ್ಪಣಿ ಮಾಡಿರ್ತಕ್ಕಂಥ ಜನ. ಆದ್ರೆ ಯಾವಾಗಿಂದ ಇವಳಿಗೆ ಗರ್ಭ ನಿಂತೋ ಅವಾಗ ಎಲ್ಲ ಜನ ವರ್ಣನೆ ಮಾಡ್ತಾರೆ. ಅಯ್ಯೋ ಶಿರಸಮ್ಮಗೆ ಚಲೋ ಆಯ್ತವ, ಆಕಿಗೂ ಗರ್ಭ ನಿಂತು ಚಲೋದಲ್ಲಿವ, ಒಂದು ಗಂಡಸು ಮಗ ಹುಟ್ಟಿ ಬರಲಿ ಅನ್ನೋರು, ಯಾರು ಹೆಣ್ಣು ಮಗ ಹುಟ್ಟಿ ಬರಲಿ ಅನ್ನೋರು, ಯಾರು ತಮ್ಮ ಮನಸ್ಸಿಗೆ ಏನು ತಿಳಿತಾರೆ ಹಂಗೆಲ್ಲ ಶಿರಸಮ್ಮಳಿಗೆ ಆಶೀರ್ವಾದ ಮಾಡ್ತಾ ಹೆಂಗೆ ನಿಮಗೆಲ್ಲ ಬಯಕೆಗಳನ್ನು ಹೆಣ್ಮಕ್ಳಿಗೆ ಕಾಡ್ತಾವಲ್ಲ ಏನ್ರಿ. ನೀವು ಏನು ಬಯಕೆ ಅಂತೀರಿ, ಬಾಂಕಿ ಅಂತೀರಿ. ಬಾಂಕಿ ಕಾಡದ ತಗೊಂಡಂತಾರೆ ಈ ಕಡೆ ಬಿಜಾಪುರ ಜಿಲ್ಲಾ, ಹೌದಲ್ರಿ. ಬಯಕೆ ತಗೊಂಡ್ರೆ ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಅದು ಉಣ್ಬೇಕು, ಇದು ಉಣ್ಬೇಕು. ಅವ್ರು ಐಡಿಯಾ ಇಟ್ಟು ಕಲ್ತಾರಂದ್ರಿ ನೀವು. ಅಯ್ಯ ಅದು ತಿನ್ಲಿಲ್ಲ ಅಂದ್ರೆ ಕೂಸುಗಳು ಕಿವಿ ಹೊಡಿತಾವತ್ತು. ಎಷ್ಟು ಐಡಿಯಾ. ನೀವು ತಿನ್ಲಿಲ್ಲ ಅಂದ್ರೆ ಅದ್ರ ಕಿವಿ ಯಾಕೆ ಹೊಡಿತದ, ಹೌದಲ್ರಿ ಅಂತಾರ. ಅವ್ರು ತಿನ್ನೋಕೆ ಐಡಿಯಾ ಅದು. ಒಟ್ಟು ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು ಏನ್ರಿ. ಬರ್ತಿರ್ತಾವೆ ನೋಡಬೇಕು, ಎಷ್ಟು ಮಾಡ್ಕೊಂಡು ಬರ್ತಾರೆ ತವ್ರ ಮನೆ ಕಡೆಯವರು. ಕರ್ಚಿಕಾಯಿ, ಉಂಡಿ, ರೊಟ್ಟಿ, ಉಳಿಬಾನ, ಅಗಸಿ ಹಿಂಡಿ, ಶೇಂಗಾದ ಹಿಂಡಿ, ಕುಸುಬಿ ಹಿಂಡಿ ಏನ್ರಿ ಎಲ್ಲ ಥರದ್ದು ಮಾಡ್ಕೊಂಬಾರ. ನಮ್ಮ ಬಿಜಾಪುರ ಜಿಲ್ಲೆದಾಗ ಒಂದು ರೂಢಿ ಅದ, ಬುತ್ತಿ ರೊಟ್ಟಿ ಬೀರೋದು ಅಂತಾರಲ್ರಿ ಅದಕ್ಕೆ. ಬುತ್ತಿ ಏನಂತಾರೆ, ಬೀರ ರೊಟ್ಟಿನೇ ಅಂತ. ಎಲ್ಲ ಕಡೆಯಿಂದ ಎಲ್ಲರ ಮನೆಗಳಿಗೆ ಹೋಗ್ಕದ. ಪಾಪ ಅವ್ರು ಹೆಣ್ಮಕ್ಳು ನೋಡ್ರಿ ಅಂಥ ಕಳ್ಳ, ಇಟ್ಟೆಲ್ಲ ತಂದಿದ್ದು ನಾವು ಒಬ್ಬಾಕಿನೇ ತಿನ್ನೋದಲ್ಲ, ನನ್ನ ಜೊತೆಯೊಳಗಿಂದ ಎಲ್ಲ ಊರಾಗಿನವ್ರ ಮನೆಯವ್ರು ಎಲ್ಲರೂ ತಿನ್ನಲಿ ತಿಳ್ಕೊಂಡೊಂದು ಅದನ್ನೆಲ್ಲ ಬೇಗ ತಂದಿರ್ತಕ್ಕಂಥ ಎಲ್ಲ ಮನೆ ಕೊಡ್ತಾರೆ. ಅವು ಗಂಡು ಮಕ್ಳು ಹೀಗೆ ನೋಡ್ಕೊಂಡು ಕೂತಿರ್ತಾರೆ.
ನೀವೆಲ್ಲ ತಿನ್ನೋದು ಮಾಡೋದು ಹಣ್ಣುಗಳು ಅದು ಇದು ಎಲ್ಲ ನಿಮ್ಮದೇ ಚಾನ್ಸ್. ಗಂಡ್ಮಕ್ಳದ್ದು ಏನದ ಪಾಪ ಅವು ನೀವೆಲ್ಲ ತಿನ್ನೋದು ನೋಡಿ ನಮಗೆ ಎಂತ ಸಿಗ್ತದೆ ಯಪ್ಪ ಎಂಥ ಚಾನ್ಸ್ ಆ ಥರ ಏನ್ರಿ ಪಾಪ ಎಲ್ಲನೂ ಕೂಡ ನಿಮಗೆ ಎಲ್ಲ ತಿನ್ನೋದು ಉಣೋದು ಏನೆಲ್ಲ ನೀವು ಹೆಂಗೆಂದ ಬಯಕೆಗಳು ಕಾಡ್ತಾವಲ್ಲ, ಆದರೆ ಇಲ್ಲಿ ಸಿರ್ಸಮ್ಮಗೆ ಕಾಡ್ತಕ್ಕಂಥ ಬಯಕೆಗಳೇ ಬೇರೆ. ಅಂದರೆ ನಿಮಗೆಂದ ಅಂಥ ಇಂಥ ತಿನ್ಬೇಕಂತ ತೊಗೊಂಡು ಅಂತೀರಿ. ನೀವೆಲ್ಲ ಎರಿಮಣ್ಣದು ತಿಂತೀರಿ ಹೌದಲ್ರಿ, ಮಣ್ಣು ತಿಂತಾರೆ, ಯಾರು ಒಲೆನ ಇದ್ಲಿ ತಿಂತಾರೆ ಏನ್ರಿ. ಆದ್ರೆ ಇಂಥ ಬಯಕೆಗಳಿಂದ ಯಾರಿಗೆ ಸಿರ್ಸಮ್ಮಳಿಗೆಂದ ಕಾಡಲಿಲ್ಲ, ಅವಳಿಗೆ ಏನು ಬಯಕೆಗಳು ತಗೊಂಡು ಕೇಳಿದ್ರೆ ಏನ್ರಿ, ಯಾಕಂದ್ರೆ ಅಲ್ಲಿ ಗರ್ಭದೊಳಗಿಂದ ಬೆಳೀತಕ್ಕಂಥವಳು ಯಾರು, ಸಾಕ್ಷಾತ್ ಪರಮಾತ್ಮನ ಅರ್ಧಾಂಗಿನಿ ಆಗಿರ್ತಕ್ಕಂಥ ಪಾರ್ವತಿನೇ ಅವಳ ಗರ್ಭದೊಳಗಿಂದ ಬೆಳಿಲಿಕ್ಕೆ ತಂದಾಗ ಏನ್ರಿ, ಮತ್ತು ಬಯಕೆಗಳನ್ನು ಎಂಥವು ಕಾಡಬೇಕು, ಹಣಿ ತುಂಬ ವಿಭೂತಿ ಹಚ್ಕೋಬೇಕು ಏನ್ರಿ, ದಿನನಿತ್ಯ ಅನ್ಕೊಂಡು 10 ನಿಮಿಷದಿಂದ ಲಿಂಗ ಪೂಜೆ ಮಾಡ್ಕೊಂಡ್ರೆ ನಾ ದಿನನಿತ್ಯ ಅನ್ಕೊಂಡು 1 ತಾಸುಗಟ್ಟಲೆ ಲಿಂಗ ಪೂಜೆ ಮಾಡ್ಕೋಬೇಕು ಅನ್ನೋಂಥ ಬಯಕೆ. ಕೊರಳು ತುಂಬ ರುದ್ರಾಕ್ಷಿ ಮಾಲೆಗಳನ್ನು ಹಾಕೋಬೇಕು. ಎಲ್ಲಿ ಪ್ರವಚನ ಶಾಸ್ತ್ರ ಪುರಾಣಗಳು ನಡೆದಿರ್ತಾವೋ ಅಲ್ಲೆಲ್ಲ ಹೋಗಿ ಅಂದ ಕುತ್ಕೊಂಡಂದ ಕೇಳಬೇಕು, ಮಹಾತ್ಮರ ದರ್ಶನ ಮಾಡ್ಕೋಬೇಕು. ಅಂಥ ಎಲ್ಲ ಬಯಕೆಗಳಿಂದ ಯಾವ ಸಿರ್ಸಮ್ಮಳಿಗೆ ಇಂಥ ಎಲ್ಲ ಏನ್ರಿ ಪುರಾಣ ಪ್ರವಚನ ಶಾಸ್ತ್ರ ಕೀರ್ತನೆಗಳನ್ನು ಕೇಳಬೇಕು, ಮಹಾತ್ಮರ ದರ್ಶನವನ್ನು ಮಾಡ್ಕೋಬೇಕು, ಯಾವ ಗುಡಿ ಗುಂಡಾರಗಳಿಗೆ ಹೋಗಬೇಕು, ದೇವರುಗಳ ದರ್ಶನ ಮಾಡ್ಕೋಬೇಕು. ಹಿಂಗೆಲ್ಲ ಬಯಕೆಗಳಿಂದ ಯಾರಿಗೆ ಕಾಡ್ಲಿಕ್ಕತ್ತವ ತಗೊಂಡು ಕೇಳಿದ್ರೆ ಸಿರ್ಸಮ್ಮಳಿಗೆಂದ ಕಾಡ್ಲಿಕ್ಕತ್ತವ. ಯಾವಾಗಿಂದ 7 ತಿಂಗಳಾಯಿತು, 8 ತಿಂಗಳಾಯಿತು, ಯಾವಾಗಿಂದ 9 ತಿಂಗಳಾಯಿತು. 9 ದಿನಗಳು ಕುಣದ ತುಂಬುದು. ಗುರುವಾರ ದಿವಸ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಹತ್ತುಕೊಂಡದ ಕರೀತಾರೆ. ಅವಳು ನಿಜವಾಗಿರ್ತಕ್ಕಂಥ ಹುಟ್ಟಿದ್ದೇ ಗುರುವಾರ. ಇವತ್ತು ನೋಡ್ರಿ ಎಂಥ ಪುಣ್ಯ ಹತ್ತುಕೊಂಡದ ಕೇಳಿದ್ರೆ ಅದೇ ಗುರುವಾರ ದಿವಸ ಅವಳು ತೊಟ್ಟಲ ಕಾರ್ಯಕ್ರಮ ಅಂತಕ್ಕಂಥ ನಾವು ಕೂಡ ಇಲ್ಲಿ ಇಟ್ಟಿವಿ. ಯಾವಾಗಿಂದ ಗುರುವಾರ ದಿವಸ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ 5 ಗಂಟೆ ಸಮಯ, ಅದೇ ತಾನೇ ಎಲ್ಲ ಕಡೆದು ಮಹಾತ್ಮರೆಲ್ಲ ಎದ್ದು ಸ್ನಾನ ಮಾಡಿಕೊಂಡು ತಪಸ್ಸ ಧ್ಯಾನ ಜಪತಪಗಳನ್ನು ಮಾಡತಕ್ಕಂಥ ಸಮಯ ಅದು. ಅಂಥ ಸಮಯದೊಳಗೆ ಯಾವಾಗಿಂದ ಸಿರಸಮ್ಮ ಏನ್ರಿ ಆನಂದದೊಳಗೆ ಅದು ನಿದ್ದೆ ಮಾಡ್ತಿದ್ಲಲ್ಲ, ತಾನು ಬೆಳಗಿನ ಜಾವ 5 ಗಂಟೆಗೆ ಏಳುವಂಗೆಂದ ಎದ್ದಾಳೆ. ಯಾವಾಗಿಂದ ಎದ್ದು ನೋಡ್ತಾಳೆ, ಒಂದು ಹೆಣ್ಣು ಮಗುವಿಗೆಂದ ಸಿರಸಮ್ಮ ಜನ್ಮ ಕೊಟ್ಟಿರ್ತಾಳೆ. ಶಿವಸಾಂಬಜೈ ನಮ ಪಾರ್ವತೇ ಶಿವ ಹರ ಹರ. ಗುಡ್ಡಾಪುರದ ಆನಮ್ಮ ದೇವಿ ಮಾತಾಕಿ. ಬಾ ಚಂದ ನೋಡಿತೆ ನೋಡಿ, ಹೊಡೆ ನೋಡೋಣ ಜೋರಾಗೆ, ದನಿ ಕೊಟ್ಟಿಲ್ಲ ಯವ್ವ. ಮಹಾಶಿವ ಶರಣ ರೆಬ್ಬಮ್ಮ ತಾಯಿ ಮಾತಾಕಿ. ಬರಲ್ಲ ಏನ್ರಿ, ಇರಲಿ. ಯಾವಾಗಿಂದ ಗುರುವಾರ ದಿವಸ ಬೆಳಗಿನ ಜಾವ 5 ಗಂಟೆ ಸಮಯಕ್ಕೆ ತಾಯಿ ಸಿರಸಮ್ಮಳ ಗರ್ಭದೊಳಗೆ ಒಂದು ಮುತ್ತಿನಂಥ ಹೆಣ್ಣು ಮಗುವನ್ನು ತಗೊಂಡು ಜನ್ಮ ತಾಳ್ತದೆ. ಯಾವಾಗಿಂದ ಎಲ್ಲ ಜನ ಅಯ್ಯೋ ಭಾಳ ದಿವಸಕ್ಕಿಂತ ಕೂಸಾಗ್ಯದ, ಭಾಳ ದಿವಸಕ್ಕಿಂತ ಮಗು ಹುಟ್ಟ್ಯದ ತಿಳ್ಕೊಳೋದು ಎಲ್ಲರೂ ಕೂಡ ಖುಷಿ ಪಡ್ತಾರೆ. ನಾನು ನೋಡಬೇಕು ನೀನು ನೋಡ್ಬೇಕು ಅಂತ ತಿಳ್ಕೊಳೋದು ಎಲ್ಲ ಜನ ಅವತ್ತಿನ ದಿನಮಾನದೊಳಗೆ ಆ ಮಗು ಹುಟ್ಟಿ ಏನ್ರಿ 11ನೇ ದಿವಸಕ್ಕೆ ಸಿರಸಮ್ಮ ಮತ್ತು ಅನಂತರಾಯರ ಮನೆತನದೊಳಗೆ ಆ ಮಗುವಿಗೆ ನಾಮಕರಣ ಅಂತಕ್ಕಂಥದ್ದು ಮಾಡ್ತಾರೆ. ಅಂದಿನ ದಿನಮಾನದೊಳಗೆ 12ನೇ ಶತಮಾನದೊಳಗೆ ಆ ಕೂಸಿನಿಂದ ತೊಟ್ಟಲ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಯಾವ ರೀತಿಯಾಗಿ ಮಾಡೋದ್ರ ತಿಳ್ಕೊಂಡು ನಾನು ಬಾಯಿದಿಂದ ಹೇಳೋದಕ್ಕಿಂತಲೂ ಕೂಡ ಇವತ್ತು ನೋಡ್ರಿ